ಸ್ನೇಹಿತರೆ, ಕಣಜ ಟೆಕ್ ಮೀಡಿಯಾಗೆ ಸ್ವಾಗತ. ಈ ದಿನ ನಿಮಗೊಂದು ವಿಶೇಷವಾದ ಮತ್ತು ಅತ್ಯಂತ ರೋಚಕವಾದ ವಿಷಯವೊಂದನ್ನು ತಿಳಿಸಲು ಬಂದಿದ್ದೇನೆ. ಅದು ಯಾವುದರ ಬಗ್ಗೆ ಅಂತ ನಿಮಗೀಗಾಗಲೇ ಗೊತ್ತಾಗಿರುತ್ತೆ. ಹೌದು, ಅದು ಬಜಾಜ್ ಚೇತಕ್ ಸ್ಕೂಟರ್. ಬಜಾಜ್ ಸ್ಕೂಟರ್ ಚೇತಕ್ ಹೇಗೆ ಸೃಷ್ಟಿಯಾಯಿತು, ಈ ಸ್ಕೂಟರ್ಗೆ ಚೇತಕ್ ಎಂಬ ಹೆಸರು ಹೇಗೆ ಬಂತು ಎಂಬ ಸಂಪೂರ್ಣ ವಿಷಯ ತಿಳಿದುಕೊಳ್ಳೋಣ ಬನ್ನಿ. ಚೇತಕ್ ಸ್ಕೂಟರ್ ಸೃಷ್ಟಿಯಾದ ಹಿನ್ನೆಲೆಯ ರೋಚಕ ಕತೆ, ನಿಮಗೆ ಗೊತ್ತಿರದ ಕುತೂಹಲಕರ ಮಾಹಿತಿ ಇಲ್ಲಿದೆ. ಬಜಾಜ್ ಸ್ಕೂಟರ್ ಯಾರಿಗೆ ಗೊತ್ತಿಲ್ಲ ಹೇಳಿ. ನೀವು 70-80ರ ದಶಕದವರಾಗಿದ್ದರೆ ಚೇತಕ್ ಸ್ಕೂಟರನ್ನು ಓಡಿಸಿಯೇ ಇರುತ್ತೀರಿ. ಕೊನೆ ಪಕ್ಷ ಹಿಂಬದಿ ಸವಾರರಾಗಿಯಾದರೂ ಆ ಅನುಭವ ಪಡೆದಿರುತ್ತೀರಿ. ಗುಜರಾತ್ನ ವ್ಯಾಪಾರಿ ಜಮ್ನಾಲಾಲ್ ಬಜಾಜ್ ಇದರ ಮಾಲೀಕರು. ಅದುವರೆಗೆ ವಿದೇಶಿ ಬೈಕ್ಗಳ ಡಿಸ್ಟ್ರಿಬ್ಯೂಟರ್ ಆಗಿದ್ದ ಅವರು 1965-70ರಲ್ಲಿ ಸ್ವದೇಶಿ ಸ್ಕೂಟರ್ ತಯಾರಿಸಲು ಚಿಂತನೆ ನಡೆಸಿದ್ದರು. ಅದರ ಫಲವೇ ಈ ಬಜಾಜ್ ಚೇತಕ್. 1972ರಲ್ಲಿ ಮಾರುಕಟ್ಟೆಗೆ ಬಂತು. ಮುಂದೆ 80ರ ದಶಕದಿಂದ ಉತ್ಪಾದನೆ ನಿಲ್ಲಿಸುವವರೆಗೆ, ಅಂದರೆ 2005ರವರೆಗೆ ನಮ್ಮ ಭಾರತದ ನೆಲದಲ್ಲಿ ಅನಭಿಷಕ್ತ ರಾಜನಂತೆ ಮೆರೆಯಿತು. ಗ್ರಾಮೀಣ ಭಾಗದಲ್ಲಿ ಒಬ್ಬ ವ್ಯಕ್ತಿಯ ಬಳಿ ಚೇತಕ್ ಇದೆ ಅಂದರೆ ಅವನು ಆವತ್ತಿನ ಅಪ್ಡೇಟೆಡ್ ವ್ಯಕ್ತಿ. ಅದು ಶ್ರೀಮಂತಿಕೆಯ ಸಂಕೇತವೂ ಆಗಿತ್ತು, ಕುಟುಂಬ ಸ್ನೇಹಿ ವಾಹನವೂ ಆಗಿತ್ತು. ಈ ಸ್ಕೂಟರ್ಗೆ ಚೇತಕ್ ಎಂದು ಹೆಸರು ಬಂದಿದ್ದು ಒಂದು ಕುದುರೆಯಿಂದ. ಈ ಕತೆ ತಿಳಿಯಲು ನಾವು 15ನೇ ಶತಮಾನಕ್ಕೆ ಹೋಗಬೇಕು. ರಾಣಾ ಪ್ರತಾಪ್ ಸಿಂಗ್ ಕೆಚ್ಚೆದೆಯ ಹಿಂದೂ ರಾಜ. 1540ರಿಂದ 1597ರ ಅವಧಿಯಲ್ಲಿ ಬದುಕಿದ್ದ ಈತ ಮೇವಾಡದ ರಾಜನಾಗಿದ್ದ. ದೆಹಲಿಯ ಸುಲ್ತಾನರಿಗೂ ಈತನಿಗೂ ಆಗಾಗ್ಗೆ ಯುದ್ಧಗಳು ನಡೆಯುತ್ತಿದ್ದವು. 1576ರಲ್ಲಿ ನಡೆದ ಹಲ್ದಿ ಘಾಟ್ ಕದನದಲ್ಲಿ ಮೊಘಲ್ ಸೈನ್ಯಾಧಿಕಾರಿ ಮಾನ್ ಸಿಂಗ್ಗೂ ಇವನಿಗೂ ಭಾರೀ ಯುದ್ಧ ನಡೆಯುತ್ತಿತ್ತು. ರಾಣಾ ಪ್ರತಾಪನು ತನ್ನ ನೆಚ್ಚಿನ ಕುದುರೆಯಾದ ಚೇತಕ್ ಮೇಲೆ ಕುಳಿತು ಯುದ್ಧದಲ್ಲಿ ಹೋರಾಡುತ್ತಿದ್ದ. ಒಮ್ಮೆ ಎದುರಾಳಿ ಮಾನ್ ಸಿಂಗ್ ಕಡೆ ನುಗ್ಗಿದ ಚೇತಕ್ ಆನೆಯ ಮೇಲೆ ಕುಳಿತಿದ್ದ ಮಾನ್ ಸಿಂಗ್ನನ್ನು ಕೊಲ್ಲಲು ಅನುವಾಗಲೆಂದು ಚೇತಕ್ ಆನೆಯ ಮುಂಗಾಲಿನ ಮೇಲೆ ಹತ್ತಿ ನಿಂತಿತು. ಆಗ ಆನೆಯ ದಂತಕ್ಕೆ ಕಟ್ಟಿದ್ದ ಕತ್ತಿ ಚೇತಕ್ನ ಕಾಲು ಕತ್ತರಿಸಿತು. ಕುದುರೆ ನೆಲಕ್ಕೆ ಬೀಳುತ್ತೆ. ಆಗ ರಾಣಾ ಪ್ರತಾಪನನ್ನು ಕೊಲ್ಲಬಹುದೆಂದು ಶತ್ರುಗಳು ಸುತ್ತುವರಿದರು. ಯಜಮಾನ ಕೆಳಕ್ಕೆ ಬಿದ್ದರೆ ಶತ್ರುಗಳು ಸಾಯಿಸುತ್ತಾರೆ ಎಂದರಿತ ಚೇತಕ್ ಯಜಮಾನನನ್ನು ಕೆಳಕ್ಕೆ ಬೀಳಿಸದೆ ಕತ್ತರಿಸಿದ ಕಾಲಿನಲ್ಲೇ ಅಲ್ಲಿಂದ ಓಡಿತು. ಇನ್ನೇನು ಕುದುರೆ ನೆಲಕ್ಕೆ ಬೀಳಬಹುದೆಂದು ಹಿಂದೆಯೇ ಬೆನ್ನಟ್ಟಿದರು. ಸುಮಾರು 6 ಮೈಲಿ ಶರವೇಗದಲ್ಲಿ ಓಡಿದ ಚೇತಕ್ ಮುಂದೆ ಸಿಕ್ಕ 20 ಅಡಿ ಅಗಲದ ನದಿಯನ್ನು ಜಿಗಿದು ಆಚೆ ದಡದಲ್ಲಿ ನೆಲಕ್ಕೆ ಬಿತ್ತು. ಶತ್ರುಗಳು ನದಿ ದಾಟಲು ಸಾಧ್ಯವಾಗದೆ ಹಿಂತಿರುಗಿದರು. ತನ್ನ ಯಜಮಾನನನ್ನು ರಕ್ಷಿಸಿ ಚೇತಕ್ ಅಲ್ಲೇ ಪ್ರಾಣ ಬಿಟ್ಟಿತು. ಚೇತಕ್ ಎಂಬ ಕುದುರೆಯ ಈ ಸಾಹಸದ ನೆನಪಾಗಿ ಜಮ್ನಾಲಾಲ್ ಬಜಾಜ್ ತನ್ನ ಸ್ಕೂಟರ್ಗೆ ಚೇತಕ್ ಎಂದು ಕರೆದರು. ಈ ಚೇತಕ್ ಸ್ಕೂಟರ್ ನಮ್ಮನ್ನು ಸುಮಾರು 4 ದಶಕಗಳ ಕಾಲ ಹೊತ್ತು ಮೆರೆಸಿತು. ಇದು ಚೇತಕ್ ಸ್ಕೂಟರ್ ಸೃಷ್ಟಿಯಾದ ಹಿನ್ನೆಲೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ. ಈ ಮಾಹಿತಿಗಳು ವಿದ್ಯಾರ್ಥಿಗಳಿಗೆ ಮತ್ತು ಕಾಂಪಿಟೇಷನ್ ಎಕ್ಸಾಮ್ನಲ್ಲಿ ಭಾಗವಹಿಸುವವರಿಗೆ ತುಂಬ ಉಪಯುಕ್ತವಾದುದು. ನಮ್ಮ ಚಾನಲ್ ಮೂಲಕ ಇನ್ನಷ್ಟು ಹೊಸ ವಿಚಾರಗಳನ್ನು ತಿಳಿಯಲು ನಮ್ಮ ಕಣಜ ಟೆಕ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.